ಕೃಷ್ಣ ಇದು ರುಚಿ ಪೂರಿತವಾಗಿ ಮಾಡೋ ಸನ್ಮಾನ ರುಚಿ ಇಲ್ಲ ನಮ್ಮೆಲ್ಲ ರುಚಿ ಪೂರಿತವಾಗಿ ನೀವು ಬರ್ರಿ ಈ ಕಡೆ ಎಲ್ಲ ಮುಂದೆ ಬರ್ರಪ್ಪ ಬರ್ರಿ ಪಶ್ಚಿಮ ಸೇರ್ಕೊಳ್ರಿ ನೀನು ಬಾ ಒಳಗಡೆ ಆ ಕಡೆ ಬಾ ನೀನು ಬಾ ಈ ಕಡೆ ಬರ್ರಿ ಪರವಾಗಿಲ್ಲ ಎಲ್ಲರೂ ಬರ್ರಿ ಪರವಾಗಿಲ್ಲ. ಇಡೀ ಕೋಲಾರ ಜಿಲ್ಲೆ ಮಾತ್ರ ಅಲ್ಲ, ನಿಮ್ಮ ಬಗ್ಗೆ ದೇಶದಲ್ಲಿ ಶ್ರೀನಿವಾಸ ಗೌಡರು ಹೋದರೆ, ಉತ್ತರ ಭಾರತದಲ್ಲಿ ಹೋದರೆ ಶ್ರೀನಿವಾಸ ಗೌಡರು ಹೋದರೆ ಸಹಕಾರ ಕ್ಷೇತ್ರದಲ್ಲಿ ನಂಬರ್ 1 ಅಂತಕ್ಕಂಥದ್ದು ನನ್ನ ಅನುಭವದಲ್ಲಿ. ನೀವು ಕೂಡ ಡೈರೆಕ್ಟರ್ ಮಾಡಿದ್ರಿ, ನಾವೆಲ್ಲ ಕೆಲಸ ಮಾಡಿರೋರು. ನಿಮ್ಮ ಬಗ್ಗೆ ಬಹಳ ಅಭಿಮಾನ ಇದೆ ದೇಶದಲ್ಲಿ, ಸಹಕಾರಿ ರಂಗದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಸ್ವಚ್ಛ ಆಡಳಿತ ಮತ್ತು ನಿಷ್ಠೆಗೆ ಹೆಸರಾಗಿರ್ತಕ್ಕಂಥವ್ರು ಅನ್ನೋದಾದರೆ ಕಾರ್ಯಕರ್ತರನ್ನ ಗೌರವ ಕೊಟ್ಟು ನೋಡೋದು ಯಾರಾದರೂ ಇದ್ದರೆ ಅದನ್ನು ಶ್ರೀನಿವಾಸ ಗೌಡರು ಅಂತಕ್ಕಂಥದ್ದು. ಹೀಗೆ ಈ ಹಿಂದೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಗೌರವ ಕೊಡೋಣ, ಅದರಿಂದ ಕ್ಷೇತ್ರ ಅನ್ನೋ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ತಾವು ಸರಿ ಇಲ್ಲಿ ಬೇರೆಯವ್ರಿಗೆ ಕ್ಷೇತ್ರ ಬಿಟ್ಕೊಡ್ಬೇಕು, ಇದು ಸಿದ್ದರಾಮಯ್ಯನವ್ರ ಕ್ಷೇತ್ರ ಬಿಟ್ಕೊಡ್ಬೇಕು ಅಂತೇಳಿ ತಾವು ಗೌರವವಾಗಿ ನಡ್ಕೊಂಡ್ರೆ, ಸಿದ್ದರಾಮಯ್ಯನವ್ರು ಇಲ್ಲಿಂದ ಆಗಲ್ಲ ಅಂತಕ್ಕಂಥ ಹೇಳಿದ ತಕ್ಷಣವೇ ತಾವು ಇಲ್ಲಿ ಕ್ಯಾಂಡಿಡೇಟ್ ಆಗಬೇಕಾಗಿತ್ತು, ಗೆದ್ದು ಬರಬೇಕಾಗಿತ್ತು. ಇಲ್ಲಿ 100% 100% ಭಾಗ ಗೆಲ್ತಾ ಇದ್ದೀರಿ ತಾವು. ಹಾಗಾಗಿ ಕೆಲವಾರು ಶಕ್ತಿಗಳು ಅದನ್ನು ತಡೆದು ಬೇರೆಯವರಿಗೆ ಇಲ್ಲಿ ಜಾಗ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಹಾಗಾಗಿ ಇವತ್ತು ನಾವು ಕೂಡ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ಮತ್ತು ಕ್ಷೇತ್ರ ಸ್ವಲ್ಪ ಬಡತನದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ, ಅಭಿವೃದ್ಧಿಯಲ್ಲಿ ಬಡತನ ಆಗಿದೆ. ಆ ಒಂದು ದೃಷ್ಟಿಯಿಂದ ಯಾವುದೇ ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಬರ್ಬೋದು ಅಂತಕ್ಕಂಥದ್ದು ನಮಗೆ ಯೋಚನೆ ಇದೆ. ಅಥವಾ ಯಾವಾಗಾದರೂ ಚುನಾವಣೆ ಬರಲಿ, ಆ ಸಂದರ್ಭಕ್ಕೆ ತಾವು ಲೀಡರ್ಶಿಪ್ ತೆಗೆದುಕೊಂಡು ಮತ್ತೆ ಈ ಕ್ಷೇತ್ರದಲ್ಲಿ ತಾವು ಯಾವ ರೀತಿಯಾಗಿ ಅತ್ಯುತ್ತಮವಾಗಿ ಮಾಡ್ತಾ ಇದ್ರಿ ಅದೇ ಥರ ಮಾಡಬೇಕು. ಅದಕ್ಕೋಸ್ಕರ ನಾವೊಂದು ಸನ್ಮಾನ ಸಮಾರಂಭ, ತಾವು ಇಫ್ಕೋ ಡೈರೆಕ್ಟರ್ ಆಗಿದ್ದೀರಿ, ಇಫ್ಕೋ ಅಧ್ಯಕ್ಷರಾಗಿದ್ದೀರಿ, ಕ್ರಿಬ್ಕೋ ಅಧ್ಯಕ್ಷರಾಗಿದ್ದೀರಿ, ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಅಧ್ಯಕ್ಷರಾಗಿದ್ದೀರಿ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನಕ್ಕೆ ತಾವು ಸಹಾಯ ಮಾಡಿದ್ದೀರಿ, ಸಾಕಷ್ಟು ಸಮುದಾಯ ಭವನಗಳು ಕಟ್ಟಿಸ್ಕೊಟ್ಟಿದ್ದೀರಿ. ಎಷ್ಟೋ ಜನ ಬಡ ರೋಗಿಗಳಿಗೆ ಅವರಿಗೆ ಅದನ್ನು ರೋಗ ನಿವಾರಣೆ ಮಾಡಿಕೊಳ್ಳುವಂಥ ಸಂದರ್ಭಕ್ಕೆ ಕಷ್ಟ ಇದ್ದಂಥ ಸನ್ನಿವೇಶದಲ್ಲಿ ಆರ್ಥಿಕ ಸಹಾಯ ಮಾಡಿದ್ದೀರಿ. ಕ್ಷೇತ್ರದಲ್ಲಿ ಮಂತ್ರಿಗಳಾಗಿ, ಶಾಸಕರಾಗಿ ಭಾಳಷ್ಟು ಕೂಡ ದುಡಿದಿದ್ದೀರಿ. ಹಾಗಾಗಿ ತಮಗೊಂದು ಸನ್ಮಾನ ಸಮಾರಂಭ ಕೂಡ ಇಟ್ಕೋಬೇಕು ಅಂತಕ್ಕಂಥ ಒಂದು ವಿಷಯ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತಾವು ದುಡಿದಿರೋದ್ರಿಂದ ಒಂದು ಸನ್ಮಾನ ಸಮಾರಂಭ ಇಟ್ಕೋಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೀವಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಾಗರಿಕರು ಪಕ್ಷಾತೀತವಾಗಿ ನಾವು ಮಾಡ್ತಾ ಇರ್ತಕ್ಕಂಥ. ಹಾಗಾಗಿ ಈ ಒಂದು ಸನ್ಮಾನ ಸಮಾರಂಭಕ್ಕೆ ಒಪ್ಕೋಬೇಕು ಅಂತ ಹೇಳಿ ಕೋಲಾರ ಒಂದೇ ಅಲ್ಲ, ಸಾಧಕರನ್ನ ನೆನೆದೇ ಇದ್ರೆ ಮುನ್ನಡೆಯೋ ಜನಕ್ಕೆ ಪ್ರೋತ್ಸಾಹ ಇರಲ್ಲ. ಸಾಧಕರನ್ನ ನೆನೆಸಬೇಕು, ಜನಕ್ಕೆ ಅದನ್ನ ಹೇಳಬೇಕು. ನೀವು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದೀರಿ, ನಿಸ್ವಾರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಸಿಗಬೇಕಾದಂಥ ಅರ್ಹತೆ ನಿಮ್ಗೆ ಸಿಗ್ಲಿಲ್ಲ. ಅದು ಮುಂದಿನ ದಿನಗಳಲ್ಲಿ ಸಿಗಬೇಕು. ನಿಮಗೆ ದೇವರು ಆರೋಗ್ಯವನ್ನು ಕೊಡಬೇಕು, ಪಕ್ಷವನ್ನ ಸಂಘಟನೆ ಮಾಡಬೇಕು. ಮತ್ತೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ. ನೀವು ಇಡೀ ತಾಲೂಕನ್ನು 20 ವರ್ಷ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದವರು ಮತ್ತೆ ಆ ದಿನಗಳು ಬರಬೇಕು. ಇಡೀ ಕ್ಷೇತ್ರ, ಇಡೀ ಜಿಲ್ಲೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲಿ ನಿಮ್ಮ ನಾಯಕತ್ವದಡಿಲಿ ಚುನಾವಣೆಗಳು ನಡೀಬೇಕು. ಏನಕ್ಕೆ ಕೆಲಸ ಮಾಡ್ತಾರೆ ಎಲ್ಲ ಎಲೆಕ್ಟ್ರಿಕಲ್ ಈಗ ಅವರ ರಾಜಕೀಯ ಅಪಾರವಾದದ್ದು ಅದೆಲ್ಲರಿಗೂ ಸಿದ್ದರಾಮಯ್ಯನಿಂದ ಹಿಡಿದ ಮನುಷ್ಯನಿಗೆ ಏನೋ ಒಂದು ಅವರು ರೀತಿಯಲ್ಲಿ ಇವರು ಬಳಸ್ಕೊಂಡ್ಬಿಟ್ರೆ ಈಗ ಈ ಕ್ಷೇತ್ರದ ಗತಿ ಏನಾಗಿದೆ ಅಂತ ಅವ್ರಿಗೇನಾದ್ರು ಅರಿವಿದೆಯಾ? ಈಗ ನಮ್ಮಂತ ಅವರು ಇದೇನಪ್ಪ ಕೋಲಾರ ಈ ಗತಿಗೆ ಬಂದ್ಬಿಡ್ತು, ಮನೆಗೆ ಮಾಡೋನಿಲ್ಲ, ಕೇಳೋನಿಲ್ಲ. ಅದು ಯಾವುದು ಸರ್ಕಾರವೂ ಇಲ್ಲ, ಇಲ್ಲಿ ಯಾವ ಥರವಾದ ಆಕ್ಟಿವಿಟೀಸು ಇಲ್ಲ. ಇದು ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು, ಲೀಡರ್ಸ್ಗೂ ಗೊತ್ತಾಗಬೇಕು, ಜನಕ್ಕೂ ಗೊತ್ತಾಗಬೇಕು. ಇನ್ನೂ ಬರ್ತಿದ್ದಾರೆ ಅಂತ ಜನ ಅವರು ಸರಿಯಾದ ರೀತಿಯಲ್ಲಿ ನೀವು ಗುರುತಿಸ್ತಾ ಇಲ್ಲ ಅನ್ನೋದು ಮೆಸೇಜ್ ಹೋಗ್ಬೇಕು. ತಾಲೂಕು ಪಂಚಾಯತ್ ಇಟ್ಟಿದ್ರು, ಎಲ್ಲ ಸಹಕಾರಗಳು ಕೂಡ ಅವರು ಹೇಳಿದಂತೆ ನಡೀತಾ ಇತ್ತು. ಬೈರೇಗೌಡರ ನಂತರ ಇನ್ನೊಬ್ಬ ಬೈರೇಗೌಡರ ಸ್ಥಾನವನ್ನು ತುಂಬತಕ್ಕಂಥ ಸಾಮರ್ಥ್ಯವನ್ನು ಶ್ರೀನಿವಾಸ ಗೌಡರು ಇಲ್ಲೇ ತೋರಿಸೋರು. ಆ ದಿಕ್ಕಲ್ಲಿ
ಇನ್ನೂ ಅಷ್ಟು ದಿವಸ ನಡಿಬೇಕು ಅನ್ನೋ ಆಸೆ ನಮ್ಮದು. ಬೈರೇಗೌಡರ ಆಸೆಗಳನ್ನು ಮತ್ತು ರಾಜಕೀಯ ಚತುರತೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಅದನ್ನು ಮುಂದೆ ನೀವು ಹೇಳಿದರೆ ಕೆ ಎಚ್ ಮುನಿಯಪ್ಪ, ರಮೇಶ್ ಕುಮಾರು ಅವೆಲ್ಲ ಬಣಗಳಿಲ್ಲ. ಈಗ ಚುನಾವಣೆಗಳನ್ನು ಅದನ್ನೆಲ್ಲ ಹೋಗಲಾಡಿಸಿ ಮತ್ತೆ ಒಂದು ಹಂತಕ್ಕೆ ತರ್ತಕ್ಕಂಥ ಸಾಮರ್ಥ್ಯ ಶ್ರೀನಿವಾಸ ಗೌಡರಿಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಆ ದಿಕ್ಕಲ್ಲಿ ಅವರು ಆ ಪ್ರಯೋಗವನ್ನು ಮಾಡಬೇಕು. ಅವೆಲ್ಲ ಕೂಡ ವ್ಯರ್ಥ. ಆ ವ್ಯರ್ಥ ಆಗಿದ್ದಕ್ಕೋಸ್ಕರ ಎಲ್ಲ ನಷ್ಟಗಳನ್ನು ಅನುಭವಿಸಿದೆ ಕಾಂಗ್ರೆಸ್ ಪಕ್ಷ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ತಲೆ ಎತ್ತಬೇಕು. ಜಿಲ್ಲಾ ಪಂಚಾಯಿತಿಗಳು ಅವರ ನಿಯಂತ್ರಣಕ್ಕೆ ಬರಬೇಕು. ಶ್ರೀನಿವಾಸ ಗೌಡರನ್ನು ಅವರ ಅನುಭವವನ್ನು ಸಂಪೂರ್ಣವಾಗಿ ಪಕ್ಷ ಬಳಸಬೇಕು. ಅವರು ಅದರಲ್ಲಿ ಮುಖ್ಯವಾದ ಪಾತ್ರ ವಹಿಸಬೇಕು ಅಂತ ನಾನು ಅವ್ರು ಮನವಿ ಮಾಡಿದ್ದೆ.